ಶಾಲಾ ಮಕ್ಕಳು ಚರಂಡಿ ನೀರಿನಲ್ಲಿ ಪ್ಲೇಟ್ ತೊಳೆದಿರುವಂತಹ ಆರೋಪ ಕೇಳಿಬಂದಿತ್ತು. ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಭೇಟಿ ಕೊಟ್ಟಿದ್ದಾರೆ. ಆಲಬಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಶಾಲಾ ಮಕ್ಕಳು ಚರಂಡಿ ನೀರಿನಲ್ಲಿ ಪ್ಲೇಟ್ ತೊಳೆದಿಲ್ಲ, ಚರಂಡಿ ಪಕ್ಕದ ಫಿಲ್ಟರ್ ನೀರಿನ ಪೈಪ್ನಲ್ಲಿ ಪ್ಲೇಟ್ ತೊಳೆದಿದ್ದಾರೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರ್ ಅವರಿಂದ ಮಾಹಿತಿಯನ್ನು ನೀಡಲಾಗಿದೆ. ಆಲಬಾಳ ಗ್ರಾಮದ ಶಾಲಾ ಮಕ್ಕಳು ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಜಮಖಂಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ ಬಸಣ್ಣರ್ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಶಾಲೆಯಲ್ಲಿ ಪ್ರತ್ಯೇಕ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಪ್ಲೇಟ್ ತೊಳೆಯೋದಕ್ಕೂ ವ್ಯವಸ್ಥೆ ಇದೆ. ಮಕ್ಕಳು ಚರಂಡಿ ನೀರಿನಲ್ಲಿ ಪ್ಲೇಟ್ ತೊಳೆದಿಲ್ಲ, ಬದಲಾಗಿ ಪಕ್ಕದ ಫಿಲ್ಟರ್ ನೀರಿನ ಪೈಪ್ನಲ್ಲಿ ಪ್ಲೇಟ್ ತೊಳೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ನೀಡಿದ್ದಾರೆ. ಹಿಂಗೇನು ಪೈಪ್ ಐತಿಲ್ಲ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಬಾಳ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ. ಏನು ಕೆಲವೊಂದು ಸಂಗತಿಯಾಗಿ ವಿದ್ಯಾರ್ಥಿಗಳು ಗಟರ್ ನೀರಿನಲ್ಲಿ ತಟ್ಟೆಗಳನ್ನು ತೆಗೆದಿರೋದಂತಕ್ಕಂಥ ವಿಷಯ ಕುರಿತು. ಆದರೆ ಗಟರ್ ನೀರಿನಲ್ಲಿ ವಿದ್ಯಾರ್ಥಿಗಳು ತಟ್ಟೆಯನ್ನು ತೊಳೆದಿರುವುದಿಲ್ಲ, ಬಟ್ ಗಟರಕ್ಕೆ ಜೋಡಣೆ ಆಗಿರ್ತಕ್ಕಂಥ ಒಂದು ಫಿಲ್ಟರ್ ನೀರಿನ ವೇಸ್ಟೇಜ್ ನೀರು ಹೋಗ್ತಕ್ಕಂಥದ್ದಿದೆ. ಆ ನೀರಿಂದ ತೊಳೆದಿರ್ತಕ್ಕಂಥದ್ದನ್ನು ನಾವು ಇವತ್ತು ಪರಿಶೀಲನೆ ಕಾಲಕ್ಕೆ ಕಂಡು ಬಂದಿದೆ ಮತ್ತು ಅದನ್ನು ಖಚಿತಪಡಿಸ್ಕೊಂಡಿದ್ದೀವಿ. ಇನ್ನು ನಿಜವಾಗಿ ಇವತ್ತು ಶಾಲಾ ಆವರಣದಲ್ಲೇ ಮಕ್ಕಳಿಗೆ ತಟ್ಟೆ ತೊಳಲಿಕ್ಕೆ ಒಂದು